ಒಂಚೂರು ಇಲ್ಲಿ ಬಾ, ಹಾಲ್ನೇ ಬಾ. ಅಲ್ಲೊಂಚೂರು ನಿಂಗೇನೋ ವಿಚಾರ ತಿಳಿಸೋದೈತೆ, ಒಂಚೂರು ಬಾ ಮಾವ. ಏನು ಸೀತಾ, ಏನವ ನಂಗೆ ಯಾಕೋ ಟಯರ್ಡ್ ಆಗೈತಿ, ತಲೆ ನುಸತೈತಿ. ಆಮೇಲೆ ಮೇಲೊತ್ತು ನನಗೆ ಯಾರು ಕೂಟ ಮಾತಾಡೋಕ್ಕೂ ಆಸಕ್ತಿ ಇಲ್ಲ. ನನಗೇನು ಬೇಡವ, ನಂಗೆ ಸುಮ್ಮನೆ ನನ್ನ ಪಾಡಿ ನನ್ನ ಕೈ ಬಿಟ್ಬಿಡಿ, ನಾನು ಒಬ್ಬತ್ತೇ ಇರ್ತೀನಿ, ನಾನು ಬಿಟ್ಬಿಡ್ರಿ ಪ್ಲೀಸ್. ಮಾವ ಈಗ ನೀನು ಬರಲಿಲ್ಲ ಅಂದ್ರೆ ಅದು ನಿನಗೆ ಮುಖ್ಯವಾದ ವಿಚಾರ, ನಿನ್ನೆ ವಿಚಾರ ಅದು. ದಯವಿಟ್ಟು ಕೈ ಮುಗಿದು ಬಿಡ್ಕೊತೀನಿ ಮಾವ, ಈ ವಿಚಾರಕ್ಕೆ ಮಾತ್ರ ಒಲ್ಲನ್ ಬೇಡ. ಈಗ ಅಲ್ಲಿ ಬಂದ್ರೆ ನಿನಗೆಲ್ಲ ಸತ್ಯ ಗೊತ್ತಾಗುತ್ತೆ. ದಯವಿಟ್ಟು ಬಾ ಮಾವ. ಯಾಕೆ ಸೀತಾ, ಯಾಕೆ ಅಳಕತ್ತಿಲ್ಲ? ಏನಾಗೈತಿ? ಅವ್ವ ಎಲ್ಲ ಆರಾಮದಾರಿಲ್ಲ? ಎಲ್ಲ ಆರಾಮದಾರ, ನೀವೊಂಚೂರು ಬಾ ಮಾವ. ಸರಿವಾ, ಯಾಕೆ ನೀ ಹಿಂಗ್ಯಾಕೆ ಮಾತಾಡತ್ತಿ? ನಡಿ ಬರ್ತೀನಿ, ನಡಿ. ಬಾ ಮಾವ, ಇಲ್ಲಿ ಬಾ ಮಾವ. ಯಾಕ ಎಲ್ಲರೂ ಹಿಂಗ್ಯಾಕೆ ನಿಂತಾರ? ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಾರ? ಇವ ಮಂಜು ಅಕ್ಕ, ಏನಾಗೈತಿ ಎಲ್ಲರಿಗೂ? ಹಿಂಗ್ಯಾಕೆ ನಿಂತೀರಿ? ಮಗನ ನನ್ನ ಕ್ಷಮಿಸಪ್ಪ, ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು ಯಪ್ಪ. ನೀನು ಕಾಲು ಹಿಡಿದು ಬಿಡ್ಕೋತೀನಿ, ನನ್ನ ತಪ್ಪಾತು ಯಪ್ಪ. ನೀನು ಕಾಲಿ ಬಿದ್ದು ಬಿಡ್ಕೋತೀನಿ, ನನ್ನ ತಪ್ಪಟ್ಟೆ ಹೋಗ್ಕೊರು ಯಪ್ಪ. ಅಲ್ಲ ಕ್ಷಮಿಸೋಕ್ಕಾಗಲಾರ್ದಂತ ಪಾಪಿ ಹೇಳಿ ನಾನು ನಿನ್ನ ಕಾಲು ಮುಟ್ಟಕ್ಕೂ ಯೋಗ್ಯತೆ ಇಲ್ಲದ ಪಾಪಿ ಹೇಳಿ ನಾನು ನೀನು ಕ್ಷಮಿಸಲ್ಲ ಅಂತ ಗೊತ್ತಾ, ಆದರೂ ನಾನು ನಿನ್ನ ಪಾದ ಮುಟ್ಟಿ ಆದರೂ ಬಿಡ್ಕೊಂಡು ನನ್ನ ಪಾಪ ಕಳ್ಕೊತೀನೋ ಯಪ್ಪ. ಕ್ಷಮಿಸ್ಬಿಡು ಮಗನ, ಕ್ಷಮಿಸ್ಬಿಡು. ಇವ್ರ ಮಾತು ಕೇಳಿ ಕೆಟ್ಟೋಗ್ಬಿಟ್ನೋ ಯಪ್ಪ, ಇವ್ರ ಮಾತು ಕೇಳಿ ನಾನು ಕೆಟ್ಟ ಬುದ್ಧಿ ತುಂಬ್ಕೊಂಡು ನಾ ಮಾಡಬಾರ್ದೆಲ್ಲ ಮಾಡ್ಬಿಟ್ನೋ ಯಪ್ಪ. ಕ್ಷಮಿಸು ಮಗನ, ಕ್ಷಮಿಸು. ಇವ ಏನು ಮಾಡಕತ್ತೀವಿ ನೀನು? ಇವ ಸರಿ ಬಿ ಸರಿ. ಯವ್ವ ಏನಾಗೈತಿ ನಿಮಗೆ? ಯಾಕೆ ಹಿಂಗೆ ಮಾಡಕತ್ತೀರಿ? ಎಲ್ಲರೂ ಹಿಂಗೆ ಯಾಕೆ ಸಪ್ಕತ್ತೀರಿ? ಯವ್ವ ಎಂಥ ಕೆಲಸ ಮಾಡಕತ್ತೀವಿ? ಈಗಾಗಲೇ ನಾನು ಜಗ್ಗಿ ಪಾಪ ಮಾಡಿದ್ದಕ್ಕೋ ಏನೋ ನಾನು ನಿಂತಿ ಮಕ್ಕಳನ್ನ ಕಳ್ಕೊಂಡು ಅನ್ಭವಿಸಕತ್ತೀನಿ. ಮತ್ತು ಇನ್ನೊಂಚೂರು ನನ್ನ ಕಾಲರ್ ದಿನ ಪಾಪ ಕಟ್ಬೇಕಂತ ಮಾಡಿಯ ಬೇಡವ್ವ. ಈ ಪಾಪಕ್ಕೆ ಈ ಜನ್ಮದ ಅನ್ಭವಿಸಕತ್ತಿದ್ದೆ ಸಾಕು ನಾನು. ಬೇಡವ್ವ ಎದ್ದಳು. ಯವ್ವ ಎದ್ದಳು, ಏನಾಗೈತಿ ಹೇಳು. ಅಯ್ಯೋ ಅಯ್ಯೋ ಏನಾಗೈತಿ ನಿಮಗೆಲ್ಲ? ಏನಾಯ್ತು ಹಿಂಗೆ ಯಾಕೆ ಮಾಡಕತ್ತೀರಿ? ಏ ಮಾವ ಎದ್ದಳು. ಯವ್ವ ಯಾಕೆ ಹಿಂಗೆ ಮಾಡಕತ್ತೀರಿ? ಏನಾಗೈತಿ ನಿಮಗೆಲ್ಲ? ಹುಚ್ಚಿಗೆ ಚಿಡಿತೇನೆ ನಿಮಗೆ? ಅಣ್ಣ ಅಣ್ಣ ನನ್ನ ಕ್ಷಮಿಸಣ್ಣ, ನಾನು ಪರಂ ಪಾಪಿ. ನಿನಗೆ ಬೆನ್ನಿಂದ ಹುಟ್ಟಿ ನಿನಗೆ ಬೆನ್ನಿಂದ ಚೂರಿ ಹಾಕಿ ಕೆಲಸ ಮಾಡಿಬಿಟ್ಟಿನಣ್ಣ, ನನಗೆ ಕ್ಷಮಿಸಣ್ಣ, ನನಗೆ ಕ್ಷಮಿಸು. ನಂದು ನಂದು ತಪ್ಪಾಗೈತೆ. ನಾನು ಮಾಡಬಾರ್ದು ಕೆಲಸ ಮಾಡಿ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವನಕ್ಕೆ ಮುಳ್ಳಾಗ್ತೀನಿ. ಇಂಥವ ಕೆಟ್ಟ ಕೆಲಸ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ, ಅದಂತೆ ಕೆಲಸ ಮಾಡಿಬಿಟ್ಟೀನಿ. ತಪ್ಪಾತು. ಅಲ್ಲ ಈಗ ನೀವೆಲ್ಲ ಇದನ್ನೆಲ್ಲ ನಿಂದ್ರಿಸಿ ಏನಾಯ್ತು ಅಂತ ಹೇಳ್ತೀರೇ ಏನಿಲ್ಲ? ನನಗೇನು ತಲೆನೇ ಕೇಳ್ತದೆ, ನನ್ನ ಪೇಷನ್ಸ್ ಉಳಿಲ್ತು. ಎಲ್ಲರೂ ಹಿಂಗೆ ಹತ್ಕೊಂತ ನಿಂತ್ಕೊಂಡು ಇಲ್ಲದಿನೇನು ಹೇಳಕತ್ತಾರೆ. ನಾನು ಏನಂತ ಅರ್ಥ ಮಾಡ್ಕೊಳ್ಳಿ? ನನಗೆ ಏನಂತ ಅರ್ಥ ಬೇಕು? ನೀವು ಏನಂತಂದು ಸತ್ಯ ಏನಂತೂ ಏನು ಎದುರಿಸಲಿಕ್ಕೆ ಹಿಂಗೆ ಮಾಡಾಕತ್ತೀರಿ ಹೇಳ್ರಿ ನನಗೆ. ಅದೇನಾತಂತ ನಾ ಹೇಳ್ತೀನಪ್ಪ. ಈ ಪಾಪಿ ಬೈಲಿ ನಿನ್ಗೆ ಹೇಳಬಾರ್ದು ಅಂತ ಒಂದು ಮಾತು ಹೇಳ್ತೀನಿ, ನೀನು ಕೇಳಿ ಎದಿಗಟ್ಟಿ ಹಿಡ್ಕೊರಪ್ಪ. ಮತ್ತು ಎದೆ ಹೊಡೆದಿತ್ತು, ನಿನಗೇನಾರು ಆದಿತ್ತು ಅಂತ ಭಯ ಅಷ್ಟೆ. ಅಂಥ ಒಂದು ಪಾಪದ ಕೆಲಸ ಮಾಡಿವಪ್ಪ. ನಮ್ಮನ್ನಂತೂ ನೀನು ಕ್ಷಮಿಸಲ್ಲ, ಹೇಳದೆ ವಿಧಿ ಇಲ್ಲ. ಹೇಳ್ತೀನಿ ಅದೇನಾತಂದ್ರೆ. ಎಂಥ ಪಾಪಿಗಳು ನೀವು! ನಿಮ್ಮ ಜನ್ಮಕ್ಕೆ ಎಷ್ಟು ನಾಚಿ ಬರಂಗಿಲ್ಲ. ನಿಮ್ಮ ಹಾಳಾಗಿ ಹೋಗ್ಲಿ. ಅಲ್ಲ ನಾನು ಬಂದು ಅಕ್ಕ ಅಣ್ಣ ತಮ್ಮ ತಂಗಿ ತಾಯಿ ಎಷ್ಟೆಲ್ಲ ನಿಮ್ಮನ್ನು ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಅಂತ ನಿಮ್ದೆಲ್ಲರೂ ಕೂಡ ಚೆನ್ನಾಗಿರ್ಬೇಕಂತ ಬಯಸಿದ್ದು ನನ್ನ ಹೆಂಡತಿಗೆ ಇಂಥ ಒಂದು ದ್ರೋಹ ಮಾಡಿಬಿಟ್ರೆ, ನನ್ನ ಹೆಂಡತಿನ ನೀರ್ಪಲ್ ಮಾಡಿಬಿಟ್ರೆ, ನನ್ನ ಮಕ್ಕಳನ್ನ ಅನಾಥ ಮಾಡಿಬಿಟ್ರೆ, ಇಷ್ಟು ದಿವಸ ನನ್ನ ಕುಟಗ ಇದ್ದು ಇಷ್ಟು ನಾಟಕ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ರೆ, ಅಯ್ಯೋ ನನ್ನ ಹೆಂಡತಿ ನಾನು ಎಷ್ಟು ನಂದ್ಕೊಂಡು ನನ್ನ ನೆನೆಸಿ ಎಷ್ಟು ಅಯ್ಯಪ್ಪ ದೇವ್ರೆ. ಆಕೆ ಕೈ ಕಾಲು ಹಿಡ್ಕೊಂಡು ನಾನು ಉಳಿಸ್ರಿ ಅಂದಾಗೂ ನಿಮಗೆ ಕರುಣೆ ಬರಲಿಲ್ಲೇನೋ ಪಾಪಿಗಳ. ನೀನು ಹಾಡೋ ತಾಯಿಯಲ್ಲ, ನಿನಗೆ ಅಷ್ಟು ಇದಾಗಲಿಲ್ಲ. ನೀನು ಒಂದು ಹೆಣ್ಣು ಹಿಡ್ದು ಗಂಡು ಹಿಡ್ದು ನಿನಗೂ ಒಂದು ಕಳ್ಳು ತಾಯಿ ಮಮ್ಮತೆ ಅಂದ್ರೆ ಇರುತ್ತೆ. ಇದನ್ನೆಲ್ಲ ಮರ್ತು ನೀನು ಇಂಥ ಒಂದು ಕ್ರೂರೆ ಅವ್ರೇನೋ ಹೇಳ್ತಾರಂದ್ರೆ ನಿನಗರಿವಿರಲಿಲ್ಲ. ನನ್ನ ಮಗನ ಜೀವನ ಹಾಳಾಗುತ್ತಾ, ನನ್ನ ಸೊಸಿ ನನ್ನ ಮಗನ ಬಾಳ್ನಾಗ ಬಳಕ ಬಂದಾಳ, ನಮಗಿಷ್ಟೆಲ್ಲ ಒಳ್ಳೇದು ಮಾಡ್ಯಾಳ, ನನ್ನ ಮಗನ ಸಂಸಾರ ಹಾಳು ಮಾಡಬಾರ್ದು, ನಾನು ಇಂಥ ಕೆಟ್ಟ ಕೆಲಸ ಮಾಡಲ್ಲ ಅಂತ ಅವ್ರಿಗೂ ಬೈದು ಬುದ್ಧಿ ಹೇಳಿ ನೀ ದೊಡ್ಡಕ್ಕಾಗಿ ಒಂದು ಸನ್ಮಾರ್ಗದಾಗ ಎಲ್ಲರೂ ನಡೆಸಂತಾಕಿ ನೀನು ಅವ್ರ ಜೊತೆ ಸೇರಿಕೊಂಡು ನನ್ನ ಜೀವನನ ಹಾಳು ಮಾಡಿಬಿಟ್ಟಲ್ಲ. ನೀನು ಒಂದು ತಾಯಿನ ನಿನ್ನಂಥ ತಾಯಿ ಯಾವ ಮಕ್ಕಳಿಗೂ ಬೇಡ. ನನ್ನ ಮಕ್ಕಳನ್ನ ನಾತ್ರನ್ ಮಾಡಿ ಬಂದಿರಲ್ಲ. ನೀವು ಒಂದು ಮನುಷ್ಯರ, ನೀನು ಒಂದು ತಾಯ. ಅಯ್ಯೋ ದೇವ್ರೆ, ನಿಮ್ಮಂಥ ಪಾಪಿಗಳು ಕೊಟ್ಟ ನಾನು ಇಷ್ಟು ದಿವಸ ಇದ್ನ, ನಾನು ಯಾಕೆ ಗೊತ್ತಿರಬೇಕು? ನಾನು ನನ್ನ ಹೆಂಡತಿ ಅಂತಲೇ ಹೋಗ್ತೀನಿ. ನಿಮ್ಮಂಥ ಪಾಪಿಗಳು ಕೊಟ್ಟ ನಾನು ಮಾತ್ರ ಇರೋಂಗಿಲ್ಲ. ರಾಜು ಹಾಂ, ನನ್ನ ಹೆಂಡತಿ ರಾಣಿ ನನ್ನ ಕರೆಯಕತ್ತಳ. ನನ್ನ ಹೆಂಡತಿ ಇಲ್ಲ, ಎಲ್ಲದ ನನ್ನ ಹೆಂಡತಿ? ರಾಣಿ ಇಲ್ಲೇ ಇದ್ದಾಳಪ್ಪ, ಇಲ್ಲೇ ನಿಂತಾಳ ನಮ್ಮಂತಲೇ. ನಮಗಿಷ್ಟೆಲ್ಲ ಬುದ್ಧಿ ಕಲಿಸಿದ ನಮಗೆ ಇವತ್ತು ನಮ್ಮನ್ನು ಈ ಒಂದು ಇದಕ್ಕೆ ತಳ್ಳಿದ್ದು ನರ್ಕಕ್ಕೆ ಹಾಕಿನೇ. ನಾವು ಮಾಡಿದ ಪಾಪಕ್ಕೆ ನಮಗೆ ಸರಿಯಾಗಿ ಶಿಕ್ಷೆ ಕೊಡಕತ್ತಾಳ. ಅದಕ್ಕೆ ನಮ್ಮ ಪ್ರಾಯಶ್ಚಿತ್ತದೊಳಗೆ ಇವತ್ತು ನಿನ್ನಂತಲೆಲ್ಲ ಹೇಳ್ಕೊಂಡ್ವಿ. ಇಲ್ಲಾಂದ್ರೆ ಈ ಪಾಪಿ ಜನ್ಮಕ್ಕೆ ಯಾವತ್ತೂ ನಮಗೆ ಇನ್ನು ತಾವು ಮಾಡಿದ ಪಾಪ ಅರುವಾಗೆಲ್ಲ ಮಾಡಿದವ್ರಿಗೆ ಅನ್ನೋ ಲೆಕ್ಕಕ್ಕೆ ನಾವು ಮಾಡಿದ ಪಾಪ ನಮಗೆ ಅರಿವು ಆಗ್ತಾನೇ ಇರಲಿಲ್ಲ. ಆಕೆ ನಮ್ಮ ಬುದ್ಧಿ ಕಲಿಸಿದ್ಲು. ಹಾಂ, ಇಲ್ಲದಳ ರಾಣಿ ಇಲ್ಲದಿ ರಾಣಿ, ನನ್ನ ಕಣ್ಮುಂದ ಬಾ ರಾಣಿ. ರಾಜು ರಾಣಿ
ರಾಣಿ ರಾಣಿ ನನ್ನ ಬಿಟ್ಟು ಹೋಗ್ಬೇಡ. ನಾನು ನಿನ್ನ ಜೊತೆ ಬರ್ತೀನಿ. ನಿನ್ನ ಬಿಟ್ಟಿರೋಕ್ಕಾಗಲ್ಲ ನನಗೆ. ಈ ಪಾಪಿಗಳು ಇವರೇ ಇರಲಿ, ಇವರಿಗೆ ಆಸ್ತಿ ಅಂತಸ್ತು ಇದೇ ಬೇಕು. ಒಬ್ಬರು ಜೀವಕ್ಕೆ ಇವ್ರಂತಲ್ಲಿ ಬೆಲೆ ಇಲ್ಲ ಅಂದಮೇಲೆ ಇಂಥ ಪಾಪಿಗಳು ಕೊಟ್ಟಾಗ ನಾನಿರಲ್ಲ. ಇವ್ರಿಗೆ ಆಸ್ತಿ ಅಲ್ಲ, ಇವ್ರಿಗೆ ಆಸ್ತಿನ ಮುಖ್ಯ ಅಲ್ಲ. ಆಸ್ತಿ ತೊಗೊಂಡು ಇವ್ರು ಇರಲಿ, ನಾವೆಲ್ಲ ಇವ್ರಂಥವ್ರು ಕೊಟ್ಟ ನಿನ್ನ ಇರೋಕ್ಕಲ್ಲ. ದಯವಿಟ್ಟು ನಾನು ನಿನ್ನ ಜೊತೆ ಬರ್ತೀನಿ. ನಾನು ಬಿಟ್ಟು ಹೋಗ್ಬೇಡ. ನೀನಿಲ್ಲದ ಜೀವನ ನನಗೆ ಬೇಡ. ನೀನಿಲ್ಲದ ಜೀವನದ ನನ್ನ ಜೀವಿಸೋಕ್ಕೂ ಆಗಲ್ತು. ನೀನಿಲ್ಲದ ಒಂದು ಕ್ಷಣ ನನಗೆ ಇಲ್ಲಿ ಇರೋಕ್ಕಾಗಲ್ತು. ನನಗೆ ಈ ಆಸ್ತಿ ಅಂತಸ್ತು ಐಶ್ವರ್ಯ ಇದು ಯಾವುದು ನನಗೆ ಸುಖ ಶಾಂತಿ ನೆಮ್ಮದಿ ಸಂತೋಷ ಏನೂ ಕೊಡವಲ್ತು. ನೀನಿದ್ರೇ ಇದಕ್ಕೆ ಬೆಲೆ. ನೀನಿದ್ರೇ ಇದ್ರಾಗ ನಾನು ಖುಷಿ ಪಡೋಕ್ಕೆ ಸಾಧ್ಯ. ಇಲ್ಲಾಂದರೆ ಇದೆಲ್ಲದೂ ನನಗೆ ಒಂದು ನಮೂನಿ ನನಗೆ ಮಣ್ಣಿನ ಸಮಾನ. ನಂಗೆ ನೀ ಬೇಕು ನಂಗೆ. ರಾಜು ಹಂಗನ್ಬೇಡ ರಾಜು. ನನ್ನಂತೂ ಈ ಲೋಕದಾಗ ನೀನು ಕೊಟ್ಟ ಜೀವನ ಮಾಡೋಕ್ಕಿರ್ಲಾರ್ದಂಗೆ ನನ್ನ ಇವರು ಪಾಪಿಗಳು ಕೊಂದ್ಬಿಟ್ರು. ಆದ್ರೆ ನನ್ನ ಮಕ್ಕಳ ಸಲ ನೀನು ಬದುಕಬೇಕು. ಮಕ್ಕಳನ್ನ ಯಾರು ನೋಡ್ಕೋಬೇಕು? ಹಂಗಿದ್ರೆ ನಾನಂತೂ ನೋಡ್ಕೊಳಕ್ಕಾಗಂಗಿಲ್ಲ. ಆದ್ರೆ ನೀನು ಇಲ್ಲೇ ಇರಬೇಕು. ನೀನು ಇಲ್ಲೇ ಇದ್ದು ಮಕ್ಕಳು ನೋಡ್ಕೋಬೇಕು. ಮಕ್ಕಳನ್ನ ಚಲೋತ್ನಾಗ ಓದಿಸಿ ಮಕ್ಕಳನ್ನ ಒಂದು ಭವಿಷ್ಯ ರೂಪಿಸೋ ಜವಾಬ್ದಾರಿ ನಿಂದು. ಅದಕ್ಕಾದರೂ ನೀನು ಇಲ್ಲೇ ಇರು. ನಿನ್ನ ಕೈ ಮುಗಿ ಬಿಡ್ಕೋತೀನಿ. ಅದಕ್ಕಾಗಿ ನಾನು ಎಷ್ಟು ಕಷ್ಟಪಟ್ಟೀನಿ ಗೊತ್ತಾ? ಮಕ್ಕಳು ಹುಡುಕಿ ಎಲ್ಲ ಮಾಡೀನಿ. ಈ ಪಾಪಿಗಳಿಗಳು ಶಿವಮೊಗ್ಗದಂತಲ್ಲಿ ಒಂದು ಹಳ್ಳಿ ಒಳಗೆ ಅನಾಥಾಶ್ರಮದ ನನ್ನ ಮಕ್ಕಳನ್ನ ಬೇಕು ಬಂದಾರ. ಅವೆರಡೂ ಮಕ್ಕಳು ದಿನ ಅಪ್ಪ ಅಮ್ಮ ಅಂತ ಕಣ್ಣೀರ ಕೈ ತೊಳೆಕತ್ತವು. ಅಷ್ಟಾಗೊಂದು ಐಶ್ವರ್ಯ ಎಲ್ಲ ಇದ್ರು, ತಿನ್ನಕ್ಕೆ ಮೃಷ್ಟಾನ್ನ ಎಲ್ಲ ಇಲ್ಲಿದ್ರು. ಅಲ್ಲಿ ನನ್ನ ಮಕ್ಕಳು ತುತ್ತನ್ನಕ್ಕೆ ಬಡದಾಡಿ ತಿಂದು ಹೆಂಗಾಗ್ಯಾವಂದ್ರೆ ನನ್ನನ್ನು ನೋಡಿ ಕಳ್ಳಕ್ಕಿತ್ತು ಬಂದು ರಾಜು, ಕಳ್ಳಕ್ಕಿತ್ತು ಬಂದು. ದಯವಿಟ್ಟು ನನ್ನ ಮಕ್ಕಳಿಗೋಸ್ಕರ ನೀನು ಬದುಕು. ನನ್ನ ಮಕ್ಕಳನ್ನ ಚೆಂದ ಜೋಪಾನ ಮಾಡು. ಅದಕ್ಕಾಗಿ ನನ್ನ ಮಕ್ಕಳನ್ನ ಹೆಂಗಾರೆ ನೀನು ಒಪ್ಪಿಸ್ಬೇಕಂತ ಇಷ್ಟು ಕಷ್ಟಪಟ್ಟೀನಿ ಗೊತ್ತಾ? ನಾನು ಇಂಥ ಮತ್ತೆ ಒತ್ತು ಮಾತಾಡಬೇಡ ರಾಜು, ಮಾತಾಡಬೇಡ. ಅಯ್ಯೋ ಪಾಪಿಗಳ, ನಿಮ್ಮನ್ನು ಇಷ್ಟು ದಿವಸ ನಾನು ಬೆನ್ನಿ ಕಟ್ಕೊಂಡು ಇಷ್ಟು ದಿವಸ ನಾನು ನಿಮ್ಮ ಜೊತೆಗಿದ್ದೆ. ಏನೂ ಅನ್ನಿಸ್ಲೇ ಇಲ್ವಾ ನಿಮಗೆ? ನನ್ನ ಜೊತೆಗಿದ್ದಾಗ ನಿನ್ನ ಮಕ್ಕಳನ್ನ ನಾನು ಅನಾಥಾಶ್ರಮ ಬಿಟ್ಟು ನಿನ್ನ ಇಟ್ಟಿಕೊಂಡಿವಿ ಅಂತ ಯಾವತ್ತೂ ನಿಮ್ಮ ಮನಸ್ಸಿಗೆ ಚುಚ್ಚಲೇ ಇಲ್ಲ. ಅಲ್ಲ, ನನ್ನ ಹಸು ಕೂಸು ಕಂದಮ್ಗಳು ನಿಮಗೇನು ಅನ್ಯಾಯ ಮಾಡಿದ್ದು? ಅವು ಏನು ನಿಮಗೆ ಅಡ್ಡಾಗಿದ್ದು? ಹೆಂಗಾರ ಕೆಟ್ಟ ಮನಸ್ಸು ಬಂದಿದ್ದಿತ್ತು? ಇಂಥ ಕ್ರೂರ ಕೆಟ್ಟ ಪಾಪಿಗಳ ನೀವು. ನಾನು ಅವತ್ತು ನೋಡಿದೆ ನಿಮ್ಮ ಮುಖಗಳದೊಳಗೆ. ಅದೇ ಮುಖಗಳನ್ನ ಇವತ್ತು ನಾನು ನೋಡಕತ್ತೀನಲ್ಲ. ರಾಕ್ಷಸರ್ಗಿಂತ ಹತ್ತತ್ತ ರಾಕ್ಷಸರು ನೀವು. ನಿಮಗೆ ಎಂಥ ಕೆಟ್ಟ ಪದಗಳಂತರ ಬೈಯೋದಕ್ಕೂ ಪದಗಳಿಲ್ಲ. ಅಂಥ ಒಂದು ನೀಚ ಪಾಪಿಗಳು ನೀವು. ನಿಮ್ಮಂಥರ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಅನ್ಸತೈತಿ. ನನ್ನ ಜೀವನನೂ ಹಾಳು ಮಾಡಿ ನನ್ನ ಮಕ್ಕಳನ್ನ ಎಲ್ಲಿ ಬೇಕಲ್ಲೇ ಬೀದಿ ಪಾಲ್ ಮಾಡಿ ನನ್ನ ಜೊತೆಗೆ ಇಷ್ಟು ಆಟ ಆಡಿದ್ದು ನಿಮ್ಮ ಜನ್ಮಕ್ಕೆ. ರಾಣಿ, ನನ್ನ ಒಂದು ಕ್ಷಣನೂ ಬದುಕಿಸಕ್ಕೆ ಬಿಡಬೇಡ. ಒಂದು ಕ್ಷಣನೂ ನಾನು ಈ ಭೂಮಿ ಮೇಲೆ ಬದುಕಕ್ಕೆ ಯೋಗ್ಯತೆಯೂ ಇಲ್ಲ. ನನ್ನ ಮಗನ ಮುಂದೆ, ನಾನು ಹಡದ ಮಗನ ಮುಂದೆ ನಿಲ್ಲುವಷ್ಟು ಮುಖ ಹೊತ್ಕೊಂಡು ನಿಲ್ಲಕ್ಕಾಗಲಾರ್ದಷ್ಟು ಪಾಪ ಕೆಲಸ ಮಾಡಿ ನೀನು ನಿಲ್ಲಕ್ಕೂ ಆಗೋಲ್ತು, ಅದನ್ನು ಮುಖ ನೋಡೋಕ್ಕೂ ಆಗೋಲ್ತು, ಬದುಕಕ್ಕೂ ಇಷ್ಟ ಇಲ್ಲ. ನನಗೆ ನೀನೇ ಏನಾರು ಮಾಡು. ನನ್ನ ಕೊನ್ನೋದಕ್ಕೆ ನಾನು ಕಾರಣ ಏನಲ್ಲ. ನನ್ನ ಕೊಲ್ಲು, ಅದೆಷ್ಟು ಕ್ರೂರವಾಗಿ ಕೊಲ್ಬೇಕಂದ್ರೆ ನನ್ನಿಂದ ಎಷ್ಟು ಚಿತ್ರಹಿಂಸೆ ಅನುಭವಿಸಿ ಅಲ್ಲ, ಅದನ್ನು ನಾನು ಈ ಒಂದು ದಿನದೊಳಗೆ ನನ್ನ ಸುಖ ಆ ಥರ ಚಿತ್ರಹಿಂಸೆ ಕೊಟ್ಟು ಸಾಯಿಸು. ಬಿಡಬೇಡ, ನನ್ನ ಸಾಯಿಸು. ನಾನು ನಿಮ್ಮನ್ನು ಸಾಯಿಸ್ಬೇಕಾ? ನಾನು ನಿಮ್ಮನ್ನು ಸಾಯಿಸಿ ಯಾವ ಪಾಪಕ್ಕೆ ಹೋಗಲಿ, ಯಾವ ನರಕಕ್ಕೆ ಹೋಗಲಿ? ಇವಾಗೇ ಅಂತರ್ಪಿಸಾಚಿಯಾಗಿ ಅಡ್ಡಾಡಕತ್ತೈತಿ. ಇನ್ನೂ ನಾನು ನಿಮ್ಮನ್ನು ಕೊಂದು ಇನ್ನೂ ಯಾವ ಲೋಕಕ್ಕೆ ಹೋಗ್ಬೇಕು ನಾನು? ಬೇಡ, ನಾನಂತ ಕೆಲಸ ಮಾಡಲ್ಲ. ಆ ದೇವರು ನನ್ನ ಕೊಂದದ್ದಕ್ಕೆ ನಿಮಗಂತೂ ಪಾಪದ ಗಂಟು ಬುಟ್ಟಿ ಕಟ್ಕೊಂಡಿರಿ. ಅದು ಶಿಕ್ಷೆ ನಿಮಗೆ ಕೊಟ್ಟೇ ಕೊಡ್ತಾನೆ. ಅದು ಯಾವ ರೀತಿ ಕೊಡ್ತಾನೋ ಗೊತ್ತಿಲ್ಲ. ಆ ದೇವರ ನಿಮಗೆ ಶಿಕ್ಷೆ ಕೊಡುತ್ತೆ. ನಾನು ಯಾಕೆ ನಿಮಗೆ ವಾಪಸ್ ಶಿಕ್ಷೆ ಕೊಡ್ತಾನೆ? ಇವತ್ತಲ್ಲ ನಾಳೆ ಆ ದೇವರು ನಿಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಅದನ್ನು ಅನುಭವಿಸೋಕ್ಕೂ ಸಜ್ಜಾಗ್ರೆ ಅಷ್ಟೇ. ನಾನು ಕೊಡೋದು ಅವಶ್ಯಕತೆ ಇಲ್ಲ. ನಾನು ಏಟು ಕೊಟ್ಟೇನು ಆ ದೇವ್ರು ಕೊಡೋದೇ ಶಾಶ್ವತ, ಅದೇ ಮುಖ್ಯ. ನಾನು ಇವತ್ತೊಂಚೂರು ಚಿತ್ರಹಿಂಸೆ ಮಾಡಿ ಒಂದು ಕ್ಷಣದಾಗ ನಿಮ್ಮನ್ನು ಕೊಲ್ಬೋದಿತ್ತು. ಸತ್ತು ಹೋಗ್ತೀರಿ, ಏನು ಉಳಿತೈತಿ? ನಿಮ್ಗೆ ಯಾವುದು ಅದು ನೋವು ಆಗಲ್ಲ. ಆದರೆ ಆ ದೇವ್ರೇನು ಕೊಡ್ತಾನಲ್ಲ, ಸಾಯೋವರೆಗೂ ಕೊರಗಿ ಸಾಯಂತ ನೋವು ಸಂಕಟ ಯಾತನೆ, ಅದು ನಿಜವಾದದ್ದು. ಹಾಗಾಗಿ ನಾನು ನಿಮ್ಮನ್ನು ಸಾಯಿಸ್ಬೇಕಂತ ನನಗೆ ಯಾವತ್ತೂ ತಿಳಿಯಿರಲಿಲ್ಲ. ಆದರೆ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತಂದು ನನ್ನ ಜೀವನ ಅಂತೂ ಹಾಳು ಮಾಡಿದ್ರಿ, ನನ್ನ ಜೀವ ತಕ್ಕೊಂಡ್ರಿ. ಆದರೆ ನಾನು ಆ ಕೆಲಸ, ಆ ಪಾಪ ಕೆಲಸ ನೀವು ಮಾಡಲ್ಲ. ನಿಮ್ಗೆ ಆ ದೇವರೇ ಕೊಡ್ತಾನೆ ಹೋಗ್ರಿ ಶಿಕ್ಷೆನ. ಅಯ್ಯೋ ನಾವು ಎಂಥ ಪಾಪಿಗಳು ರಾಣಿ, ಎಂಥ ಪಾಪಿಗಳು. ನೀನು ಸತ್ತು ನಿನಗಿಷ್ಟು ಅನ್ಯಾಯ ಮಾಡಿ ನಿನ್ನ ಮಕ್ಕಳಿಗೆ ಇಷ್ಟೆಲ್ಲ ಮಾಡಿ ನಮ್ಮನ್ನು ಸಾಯಿಸಂದ್ರು ನೀನು ಸಾಯಿಸಕ್ಕೊಲ್ಲಿ. ನಿನ್ನಂಥ ಒಳ್ಳೆ ಗುಣದಕ್ಕಿನ್ನ ನಾಸ್ತಿ ಕೊಂದು ನಾಸ್ತಿ ನಿನ್ನ ಜೀವನ ಹಾಳು ಮಾಡಿ. ಅಯ್ಯೋ ದೇವರೇ, ನಮಗೆಂಥ ಕೆಟ್ಟ ಬುದ್ಧಿ ಬಂದ್ಬಿಡ್ತಲ್ಲ. ನಮಗೆ ದೇವ್ರು ಅಂತಿಂಥ ಶಿಕ್ಷೆ ಕೊಡಲ್ಲ, ಅಂತಿಂಥ ಶಿಕ್ಷೆ ಕೊಡಲ್ಲ. ನಮಗೆ ತಪ್ಪತ್ತವ. ನಮ್ಮನ್ನು ನೀನು ಉಳಿಸಿದ್ಯಾ, ನಮ್ಮನ್ನು ನೀನು ಕೊಲ್ಲೋದು ಬಿಟ್ಟು ಉಳಿಸಿಯಾ? ನಮಗೆ ನಂಬೋಕ್ಕಾಗೋಲ್ತು.
ನಮ್ಮಂಥ ಪಾಪಿಗಳನ್ನ ಉಳಿಸ್ಬಾರ್ದು. ನಿಜ ಏನಂದ್ರೆ ನಮ್ಮನ್ನು ಹಿಂಸೆ ಕೊಟ್ಟು ಕೊಲ್ಲಬೇಕು. ಆದರೂ ನೀನು ಎಷ್ಟು ಒಳ್ಳೆಕೆವ, ನಿನಗೆ ಇಷ್ಟು ದ್ರೋಹ ಮಾಡಿದ್ರು ನೀನು ಕರುಣೆ ತೋರಿಸಿಬಿಡ್ತೀನಿ ಅಂತೀಯಲ್ಲ. ನಿನ್ನಂತಕಿನ್ ಕೊಂದ ನಾವು ಎಂಥ ನರ್ಕಕ್ಕೆ ಹೋಗ್ತೀವಿ ಅಂತ ನೆನೆಸ್ಕೊಂಡ್ರೆ ನನಗೆ ಈ ಭಯ. ಆ ದೇವ್ರು ನಮಗೆ ಸಣ್ಣ ಪುಟ್ಟ ಶಿಕ್ಷೆ ಕೊಡಲ್ಲವ, ಸಣ್ಣ ಪುಟ್ಟ ಶಿಕ್ಷೆ ಕೊಡಲ್ಲ. ನಾವು ಅನ್ಭವಿಸ್ತೀವಿ, ಮಾಡಿದ ಪಾಪ ಅನ್ಭವಿಸ್ತೀವಿ. ತಪ್ಪತ್ತವ. ರಾಜು, ನಿನ್ನ ಮಕ್ಕಳನ್ನ ಕರ್ಕೊಂಬಂದು ನಿನ್ನ ಮಕ್ಕಳ ಜೊತೆ ಚೆಂದಾಗಿ ಸುಗ್ದಿಂತ್ರ ಆರಾಮಾಗಿರು. ಅವ್ರನ್ನ ಚೆಂದಾಗಿ ಓದಿಸು, ಅವ್ರಿಗೊಂದು ಭವಿಷ್ಯ ಕಟ್ಟಿಕೊಡು. ಆದ್ರೆ ನಾವು ಇರಲ್ಲ. ನಾವು ಮತ್ತೆ ವಾಪಸ್ಸು ನಮ್ಮ ಹಳ್ಳಿಗೆ ಹೋಗ್ಬಿಡ್ತೀವಿ. ನಮ್ಮಂಥ ಪಾಪಿಗಳನ್ನೆಳ್ಳು ನಿನ್ನ ಮಕ್ಕಳ ಮ್ಯಾಗ ನಿನ್ನ ಮೇಲೆ ಬೀಳಾರ್ದಂಗೆ ನೋಡ್ಕೊರಪ್ಪ. ನಾವು ಬರಲ್ಲ. ನಾವು ಯಾವತ್ತೂ ಈ ಪಾಪಿ ಮುಖ ಇನ್ಯಾವತ್ತು ನಿನಗೂ ನಿನ್ನ ಮಕ್ಕಳಿಗೆ ತೋರಿಸಲ್ಲ. ನಮ್ಮನ್ನು ನೀನು ನೋಡೋಕ್ಕೂ ಬರಬೇಡ. ನಮ್ಮಂಥ ಪಾಪಿಗಳ ಮುಖ ನೀನು ಕನಸ್ನಾಗೂ ನೆನೆಸ್ಕೋಬೇಡ. ನಾವು ಹೋಗ್ತೀವಿ. ನಮಗೆ ದೇವರು ನಮಗೆ ಸರಿಗೆ ಕೊಟ್ಟಿದ್ದ. ನಮ್ಮಂಥ ಪಾಪಿಗಳಿಗೆ ಹೊಲದಾಗ ಕೆರ್ಕೊಂಡು, ಹೊಲದಾಗ ಕುರ್ಚಿಗೆ ಕೊಡುವಲ್ಲಿ ಹಿಡ್ಕೊಂಡು ಕೂಲಿ ಮಾಡ್ಕೊಂಡು ತಿನ್ನಂಥ ಯೋಗ್ಯತೆ ನಮಗೆ ದೇವರು ನಮ್ಮ ಸರಿಗೆ ಕೊಟ್ಟಿದ್ದ. ಆದರೆ ನಿನ್ನೆ ರಾಣಿ ಲಕ್ಷ್ಮಿ ಹಂಗೆ ಬಂದು ನಮ್ಮನ್ನು ಉದ್ಧಾರ ಮಾಡೋಕ್ಕಂತೇಳಿ ಹಳ್ಳಿಯೊಳಗೆ ನಮ್ಮನ್ನು ಕರ್ಕೊಂಬಂದು ಇಂಥ ಐಷಾರಾಮ್ಯದಾಗ ನಮ್ಮ ಜೀವನ ಮಾಡಕ್ಕೆ ಬಿಟ್ರು. ಆದರೆ ನಾವು ಅದನ್ನು ಉಳಿಸಿಕೊಳ್ಳೋ ಯೋಗ್ಯತೆ ಇಲ್ಲದಂಗೆ ಆಕೆಗೆ ಕೆಟ್ಟದ್ದು ಮಾಡಿ ನಾವು ಸುಖ ಪಡ್ಬೇಕಂತೇನು ದುರಾಸೆಗೆ ಹೋಗಿದ್ದಕ್ಕೆ ನಾವು ಭಾಳ ತಪ್ಪು ಮಾಡಿ ಅನ್ಭವಿಸ್ತೀವಿ. ನಮ್ಮ ಪಾಪಕ್ಕೆ ನಮ್ಮೂರಾಗ ನಾವು ಅನ್ಭವಿಸೋದೇ ಪ್ರಾಯಶ್ಚಿತ್ತ. ನಾವು ಅಲ್ಲೇ ಹೋಗಿ ನಮ್ಮ ಶಿಕ್ಷೆ ಅನ್ಭವಿಸ್ತೀವಿ. ಕೂಳ್ಕೊಂಡು ನೀರಿನಂತ ಹೆಂಗಿದ್ವಲ್ಲ, ಅದೇ ನಮಗೆ ಲಾಯಕ್. ಹೌದಣ್ಣ, ನಂದು ತಪ್ಪು. ನಾನು ಇಲ್ಲಿರಲ್ಲ. ನಾನು ಹೊಲ್ದಾಗ ಹೋಗಿ ದುಡ್ಕೊಂಡು ತಿಂತೀನಿ. ಸಾಯೋವರೆಗೂ ಹಿಂಗೆ ಕುರಿಕೊಂತ ಸಾಯ್ತೇನೆ ಹೊರತು ಇನ್ಯಾವತ್ತು ನನ್ನ ಈ ಜೀವನದ ಕ್ಷಮೆ ಅನ್ನೋದು, ಈ ಸುಖ ನೆಮ್ಮದಿ ಸಂತೋಷ ಅನ್ನೋದು ನನ್ನ ಜೀವನದಾಗ ಕಾಣಲ್ಲ. ನನ್ನ ಜೀವನದಾಗ ಬರೋದೂ ಇಲ್ಲ. ಯಾಕಂದರೆ ಈ ಒಂದು ಇದು ನನ್ನ ಸಾಯೋವರೆಗೂ ಕೊಲ್ಲುತ್ತೆ. ಮಂಜಿ, ನಡಿ, ನಾನು ನಿಮ್ಮ ಕೊಟ್ಟೆ ಬರ್ತೀನಿ. ನಾನು ಇಲ್ಲಿರೋಕಲ್ಲವ. ನಾನು ಈ ಮಗನೆದ್ರಿಗೆ ಒಂದೊಂದು ಕ್ಷಣ ನಿಂತರೂ ಒಂದೊಂದು ಕ್ಷಣನೂ ನಾನು ಸತ್ ಬದುಕತ್ತೀನಿ. ಇಂಥ ಒಂದು ಇದ್ರೊಳಗೆ ನಾನು ಎಲ್ಲಿದ್ದರೂ ಆ ಹುಡುಗಗೂ ಹಿಂಸೆ, ನನಗೂ ಹಿಂಸೆ. ನನ್ನ ನೋಡಕ್ಕೆ ಎಷ್ಟು ನಮ್ಮನೆ ಕುದಿಯಂಗಿಲ್ಲ, ಎಷ್ಟು ನಮ್ಮನೆ ಸಂಕಟ ಅನ್ಭವಿಸಂಗಿಲ್ಲ ಹುಡುಗ. ನಮ್ಮವ್ವ ನನ್ನ ಜೀವನ ಹಾಳು ಮಾಡಿದ್ಲು, ನಮ್ಮವ್ವ ನನ್ನ ತಿನ್ಕೊಂಡ್ಲು, ನಮ್ಮವ್ವ ನನ್ನ ಮಕ್ಕಳನ್ನ ಬೀದಿ ಪಾಲು ಮಾಡಿದ್ಲು. ಹಳದವನ್ನೇ ನನಗೆ ಎಷ್ಟು ದ್ರೋಹ ಮಾಡಿಲ್ಲ ಅಂತ ಆ ಹುಡುಗ ನನ್ನ ಮಗ. ಅದೆಷ್ಟು ನೋವು ಅನ್ಭವಿಸಂಗಿಲ್ಲ. ಆತನ ಕಣ್ಮುಂದ ಅದು ನೋಡೋ ಒಂದೊಂದು ನೋಟದೊಳಗೆ ನನ್ನ ಸತ್ ಬದುಕ್ತೀನವ. ನಾ ಇಲ್ವಲ್ಲ, ಬೇಡ, ನಾನು ನಿಮ್ಮ ಅಂತಲ್ಲೇ ಅಲ್ಲೇ ಬರ್ತೀನಿ, ಅಲ್ಲೇ ಇರ್ತೀನಿ. ಪಾಪ ನನ್ನ ಸಸಿ ನಮ್ಮ ಅತ್ತಿ ಕಷ್ಟಪಡಬಾರ್ದು, ನಮ್ಮ ಅತ್ತಿ ಚೆಂದಾಗಿರಲ್ಲ ಅಂತಂದು ಇಲ್ಲಿ ಕರ್ಕೊಂಬಂದು ನಮ್ಗೆ ಇಷ್ಟೆಲ್ಲ ಸುಖ ಕೊಟ್ಲು. ಆದರೆ ನಾವು ಇಂಥ ಒಂದು ಕೆಲಸ ಮಾಡಿವಲ್ಲ, ಇಲ್ಲಿರಕ್ಕೆ ಲಾಯಕಲ್ಲ ನಾವು. ನಡಿ, ಅಲ್ಲಿ ಹೊಲದಾಗ ಬಿಸಿಲು ನೆರಳು ನೀರು ನೀಡ್ಕೆಲ್ಲಾರ್ದಂಗೆ ಹೊಲದಾಗ ದುಡಿದು ತಿಂದ್ರೇ ನಮ್ಮಂತವಕ್ಕೆ ದೇವರು ನಮಗೆ ಸರಿ ಕೊಟ್ಟಿದ್ದ. ನಾವು ಮಾಡೋ ಪಾಪಕ್ಕೆ ನಮಗೆ ಸರಿಗಿಟ್ಟ ದೇವರು. ಬಾ, ಅಲ್ಲೇ ಹೋಗಂಬ. ರಾಣಿ, ರಾಜು, ನಿಮ್ಮ ಹುಡುಗರನ್ನ ಕರ್ಕೊಂಬಂದು ಇರ್ರಿ. ನಾವು ಹೋಗ್ತೀವಿ, ಅಲ್ಲೇ ಹಳ್ಳಿ ಊರಿಗೆ ಹೋಗ್ತೇವೆ. ಇನ್ನೆಲ್ಲಿರೋದು ಅತ್ತಿ? ಯಾರಂತಲ್ಲಿರಲ್ಲ ನಾನು. ಗಂಡನಂತೆಗೂ ಇರೋಕ್ಕಾಗಲ್ಲ, ಮಕ್ಕಳಂತೆಗೂ ಇರೋಕ್ಕಾಗಲ್ಲ. ನಂದನ್ನು ಆ ತಂತ್ರ ಜೀವನದಾಗ ನಿಲ್ಲಿಸಿರಲ್ಲ, ಎಲ್ಲಂತಿರಲಿ ನಾನು. ಅದು ಇನ್ನು ಆಗ್ಲಾರ್ದು ಮಾತಲ್ಲ. ನಾನು ನನ್ನ ಮಕ್ಕಳನ್ನ ನನ್ನ ಗಂಡಗೆ ಒಪ್ಪಿಸಿ ಅವ್ರು ಚೆಂದಾಗಿರಲಿ ಅಂತೇಳಿ ನಾನು ಎಲ್ಲಾದರೂ ದೂರ ಹೋಗ್ತೀನಿ. ಹಾಂ ರಾಣಿ, ಎಲ್ಲಿ ಹೋಗ್ಬೇಡ. ಇದೇ ಸ್ಥಿತಿಯೊಳಗಿದ್ರು ಚಿಂತಿಲ್ಲ. ನೀನು ಇಲ್ಲೇ ಇರು. ನೀನು ನೋಡಾದರೂ ನಾನು ಜೀವನ ಮಾಡ್ತೀನಿ. ನೀನು ಹಿಂಗಂತ ಅನ್ಬೇಡ. ಮಕ್ಕಳು ನೋಡ್ಕೊಂಡಿರು, ಮಕ್ಕಳು ಆಟ ಪಾಠ ನೋಡ್ಕೊಂಡು ನಾನು ನೋಡ್ಕೊಂಡು ಇಲ್ಲೇ ಇರು. ನೀನು ಒಟ್ಟು ಈ ರೂಪದಾಗ ಇರು. ಆದ್ರೆ ನನ್ನ ಅಂತಲೇ ಇರು ರಾಣಿ. ಬಿಟ್ಟು ಹೋಗ್ಬೇಡ, ಎಲ್ಲೂ ಹೋಗ್ಬೇಡ ರಾಣಿ, ಎಲ್ಲೂ ಹೋಗ್ಬೇಡ. ಇಲ್ಲ ರಾಜು, ಮನುಷ್ಯರಂತಲ್ಲೇ ಯಾವತ್ತೂ ಆತ್ಮಗಳು ಇರೋಕ್ಕಾಗಂಗಿಲ್ಲ. ನಂದು ಒಂದು ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೋಬೇಕಂತಂದು ನಾನು ಇಷ್ಟು ದಿವಸ ಇಲ್ಲಿ ಇರ್ಬೇಕಾದ ಹೊರತು, ಆದರೆ ಇನ್ನು ಮುಂದೆ ನನಗೆ ಇಲ್ಲಿ ಇರೋಕ್ಕಾಗಂಗಿಲ್ಲ. ಆಯಿತು, ನನ್ನ ಮಕ್ಕಳು ಸಿಕ್ಕಲ್ಲ, ಹೋಗಿ ನನ್ನ ಮಕ್ಕಳನ್ನ ಕರ್ಕೊಂಬ. ಆರಾಮ್ ಚೆಂದಾಗಿ ನೀನು ನನ್ನ ಮಕ್ಕಳನ್ನ ಜೋಪಾನ ಮಾಡ್ಕೊಂಡು ನೀನು ಸುಖದಿಂತ್ರ ಇರು. ಆದರೆ ನಾನು ಇಲ್ಲಿ ಇರೋಕ್ಕಾಗಲ್ಲ. ಹಾಂ, ಹಂಗಾದ್ರೆ ನೀ ಎಲ್ಲಿ ಹೋಗ್ತಿದ್ದಿ? ಎಲ್ಲಿರ್ತಿದ್ದಿ? ಏನು ಮಾಡ್ತಿದ್ದಿ? ಎಲ್ಲಿರ್ತೀನಿ ನೀನು? ನಾನು ಬಿಟ್ಟು ಎಲ್ಲಿರ್ತೀನಿ ನೀನು? ನನ್ನಂಥ ಎಷ್ಟೋ ಜನ ಹೆಣ್ಮಕ್ಳಿಗೆ ಇಂಥ ಅತ್ತಿ ನಾದ್ನಿ ನೆಗೆಣ್ಣೀರಿಂದ ಎಷ್ಟು ಕಾಟ ಅನುಭವಿಸಿ ಮಲತಾಯರು ವರದಕ್ಷಿಣೆ ಕಿರುಕುಳ ಎಷ್ಟು ಜನ ಕಷ್ಟಪಟ್ಟವ್ರು ಭೂಮಿ ಮೇಲೆ ಅದಾರಲ್ಲ, ಅಂಥ ಕಷ್ಟಪಡೋರಿಗೆಲ್ಲ ಹೋಗಿ ಸಹಾಯ ಮಾಡ್ತೀನಿ. ಇಂಥ ಕಾಟ ಕೊಡೋಂಥವ್ರಿಗೆಲ್ಲ ಶಿಕ್ಷೆ ಕೊಟ್ಟು ಪಾಠ ಕಲಿಸ್ತೀನಿ. ಇದೇ ನನ್ನ ಜೀವನದ ಗುರಿ. ಇನ್ನೂ ನನ್ನ ಮುಂದೆ ಎಷ್ಟು ದಿವಸ ನಾನು ಈ ಆತ್ಮದೊಳಗಿರಬೇಕು, ಇನ್ನು ನಾ ಪರಮಾತ್ಮನ ಪಾದ ಸೇರೋಕೆ ಇನ್ನು ನಾನು ಎಷ್ಟು ವರ್ಷ ಕಾಯಬೇಕೋ ಗೊತ್ತಿಲ್ಲ. ಆ ದಿನ ಎಲ್ಲ ನಾನು ಯಾರಿಗಂದ್ರೆ ನನ್ನಂಗೆ ಕಷ್ಟಪಡೋರಿಗೋಸ್ಕರ ಅವ್ರು ಒಳ್ಳೇದು ಮಾಡೋಕ್ಕಾಗಿ ನಾನು ಕಷ್ಟಪಡ್ತೀನಿ. ಅವ್ರು ಒಳ್ಳೇದು ಮಾಡೋಕ್ಕಾಗಿ ನಾನು ಜೀವನ ಕಳೀತೀನಿ. ಅವ್ರಿಗಾಗಿ ನಾನು ಸಹಾಯ ಮಾಡೋಕೆ ನಿಂದಿರ್ತೀನಿ. ನನಗಿಂತ ಕಾಟ ಕೊಡೋಂಥ ಅತ್ತೆರಿಗೆ, ಹಾಗೆಲ್ಲ ನೋವು ಹಿಂಸೆ ಕೊಡೋಂಥವ್ರೆಲ್ಲರಿಗೂ ಸರಿ ಪಾಠ ಕಲಿಸ್ತೀನಿ. ಇನ್ನು ಮುಂದೆ ನಂದು ಅದೇ ಗುರಿ ರಾಜು, ಮುಂದೆ ನನಗೆ ಅದೇ ಗುರಿ. ಹಾಂ, ಅಂದರೆ ನೀನು ನಿರ್ಧಾರ ಮಾಡಿಬಿಟ್ಟೆಯಾ ನನ್ನ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಂತಂದು? ಹೌದು ರಾಜು,
ನಾನು ಸ್ವಾರ್ಥಿ ಆಗಲ್ಲ. ಇನ್ನು ಮುಂದೆ ನಾನು ಏನೆಷ್ಟು ಕಷ್ಟಪಟ್ಟಿನಲ್ಲ ಅನ್ನೋ ಸಂಕ ನನಗೆ ಗೊತ್ತು. ನನ್ನಂಗೆ ಇನ್ಯಾರೂ ಕಷ್ಟಪಡಬಾರ್ದು. ನನ್ನ ಮುಂದೆ ನನಗೆ ಕಣ್ಣಿಗೆ ಕಾಣೋಂಥ ಯಾರೇ ಕಷ್ಟಪಡೋರಾಗಲಿ ಅವ್ರ ಸಹಾಯಕ್ಕೆ ನಾನು ನಿಂದಿರ್ತೀನಿ. ಹೋಗು ರಾಜು, ಮೊದಲು ಹೋಗಿ ಮಕ್ಕಳನ್ನ ಕರ್ಕೊಂಬ. ಅವ್ರ ಮುಖ ನೋಡಿ ನಾನು ಹೋಗ್ತೀನಿ. ಅವ್ರನ್ನ ಕರ್ಕೊಂಬ. ಸರಿ ಆಯ್ತು, ಕರ್ಕೊಂಬರ್ತೀನಿ. ರಾಣಿ, ರಾಜು, ನಾವು ಹೋಗ್ತೀವಪ್ಪ. ಹಳ್ಳಿಗೆ ಹೋಗ್ತೀವಿ. ನಾವು ಇನ್ಯಾವತ್ತೂ ನಿಮ್ಮ ಮುಖ ತೋರಿಸಲ್ಲ. ರಾಜು, ನಾನು ಒಂದೊಳ್ಳೆ ಸತ್ರು ನನ್ನ ಮಣ್ಣು ಹಾಕಕ್ಕೆ ಮಾತ್ರ ಬರಬೇಡ. ಯಾಕಂದ್ರೆ ಬೇಡ, ಮತ್ತೆ ನಾನು ನಿನ್ನ ಕೈ ಮಣ್ಣು ಹಾಕಿಸ್ಕೊಂಡ್ರೆ ಈ ಪಾಪಿ ಜನ್ಮಕ್ಕೆ ಮೋಕ್ಷ ಸಿಗಲ್ಲ. ಅಲ್ಲ, ನರಕಕ್ಕೂ ನಮಗೆ ಸಿಗಲ್ಲ. ಯಾಕಂದರೆ ಅಂಥ ಪಾಪ ಕೆಲಸದಿಂದ ನಿನಗೆ ದ್ರೋಹ ಮಾಡಿ ನಿನ್ನ ಕೈಲಿ ನಮ್ಮ ಮಣ್ಣು ಹಾಕಿಸ್ಕೊಂಡ್ರೆ ನನಗೇನೂ ಒಳ್ಳೇದಾಗಲ್ಲ. ಬೇಡ, ನನ್ನ ಸತ್ತ ನನ್ನ ಮುಖನೂ ನೋಡಬೇಡಪ್ಪ, ನೋಡಬೇಡ. ನಡ್ರಿ, ನಾವಿಲ್ಲಿಲ್ಲದ ಬೇಡ. ನಮ್ಮಂಥ ಪಾಪಿಗಳು ಇಷ್ಟ ತನಕ ಇಲ್ಲಿಂದ ಅವ್ರಿಗೆ ಕಾಟ ಕೊಡೋದು ಬೇಡ. ಇನ್ನು ಮುಂದೆ ನಾವು ಅವ್ರಿಗೆ ಇಲ್ಲಿ ನಮ್ಮ ನೆಳ್ಳವ್ರಿಗೆ ಬಿಡೋದು ಬೇಡ. ನಡ್ರಿ, ಹೋಗೋಣ ನಡ್ರಿ. ಮೊದಲು ಬಾಯ್ ಹೋಗಂಬರ್ರಿ. ಪಾಪಿಗಳು ನನ್ನ ಜೀವನ ಹಾಳು ಮಾಡಿ ಇವಾಗ ಅವ್ರು ಹಳ್ಳಿಯಾಗ ಹೋಗಿರ್ತಾರಂತೆ. ಎಲ್ಲೇ ಇರಲಿ ತಾವೊಂದು ತರಮೇ ಇರ್ತಾರೆ. ಆದರೆ ನನ್ನ ಅತಂತ್ರ ಮಾಡಿ, ನನ್ನ ಹೆಂಡತಿನ ಅತಂತ್ರ ಮಾಡಿ, ನನ್ನ ಜೀವನ ಹಾಳು ಮಾಡಿ ಇವ್ರು ಹೊಂಟ್ರು. ನೀನು ಹೋಗ್ತೀನಿ ಅಂತೀ ರಾಣಿ, ನಾನು ಏನು ಮಾಡಲಿ? ರಾಜು, ಧೈರ್ಯ ಕೆಡಬೇಡ, ಧೈರ್ಯದಿಂತ್ರ ಇರು. ನಾನು ಅವಾಗ ಯಾವಾಗಾದರೂ ನನಗೆ ಬಿಡು ಸಿಕ್ಕ ಬಂದು ನಿನ್ನ ಮಕ್ಕಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಆದರೆ ಮಕ್ಕಳು ಚಂದೇ ನೋಡ್ಕೋ ರಾಜು. ಜಲ್ದಿ ಹೋಗಿ ಮಕ್ಕಳನ್ನ ಕರ್ಕೊಂಬ. ಸರಿ, ಈ ಸದ್ಯ ಹೋಗ್ತೀನಿ, ಹೋಗಿ ಕರ್ಕೊಂಬರ್ತೀನಿ. ಸರಿ, ಹೋಗ್ತೀನಿ. ಎಷ್ಟು ನಮ್ಮನೆ ನನ್ನ ಹಾಳು ಮಾಡಿಬಿಟ್ರು ಇವರು. ಸುಧಾರ್ಸಕ್ಕಾಲಾರ್ದಂಥ ನನ್ನ ಜೀವನ ಜೀವಿಸ್ಬೇಕಲ್ಲ ಅಂತ ಇತ್ತಾಗ ಗಂಡ ಕಣ್ಣಿಗೆ ಕಂಡ್ರು ಗಂಡನ ಮುಟ್ಟಂಗಿಲ್ಲ, ಗಂಡನ ಕೊಟ್ಟ ಜೀವನ ಮಾಡೋಕ್ಕಿಲ್ಲ, ಮಕ್ಕಳು ಕಣ್ಣೆದುರಿಗಿದ್ರು ಮುದ್ದಾಡೋಕ್ಕಿಲ್ಲ. ನನ್ನಂಥ ಜನ್ಮಕ್ಕೆ ಇವ್ರು ತಳಿಬಿಟ್ರು. ಆದರೂ ಪರವಾಗಿಲ್ಲ, ಇರುವಷ್ಟು ನಾನೇನು ಈ ಅವತಾರದಾಗ ಇರುವಲ್ನಾಕ. ಆದ್ರೆ ನನ್ನಂಥ ನೊಂದವ್ರಿಗೆಲ್ಲರಿಗೂ ನಾನು ಸಹಾಯ ಮಾಡ್ತೀನಿ. ನನ್ನ ಮಕ್ಕಳಿಗಾದ್ಗತಿ, ನನಗಾದ್ಗತಿ, ಬೇರೆ ಯಾರಿಗಾರ ಆಗಕತ್ತೈತಿ ಅಂದ್ರೆ ಆ ಕ್ಷಣನೇ ಅಲ್ಲಿ ಹೋಗಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಕೂಡ ಕಾಟ ಕೊಡೋಂಥವ್ರನ್ನ ಶಿಕ್ಷೆ ಕೊಟ್ಟು ಅವ್ರಿಗೆ ಪಾಠ ಕಲಿಸ್ತೀನಿ. ಇನ್ನು ಮುಂದೆ ನಾ ಬಿಡಲ್ಲ. ನನ್ನಿಂದ ಎಲ್ಲರಿಗೂ ಒಳ್ಳೇದಾಗಲಿ.